ಇದಾವೆ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಹಾಕಿದ್ದೀನಿ, ಅದನ್ನು ನೋಡಿ. ಸೊ MCQಗಳಲ್ಲಿ ಜೀವನ ಸ್ಪೋಕ್ ದ ಟ್ರೂತ್ ಅಂತ ಇದೆ. ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಅನ್ನು ಮಾಡಿದಾಗ ಡಿಡಂಟ್ ಹಿ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಇಟ್ ಮೀನ್ಸ್ ಫಸ್ಟ್ ಒನ್ ಇದು ಬಿ ಅಂತಕ್ಕಂಥದ್ದು ಉತ್ತರ. ಇಲ್ಲಿ ಕನ್ವರ್ಜೇಷನ್ ಇತ್ತು, ಈ ಕನ್ವರ್ಜೇಷನ್ಗೆ ಏನು ಆಗಬೇಕು, ಈಫ್ ಕ್ಲೋಸ್ ಹಾಕಬೇಕು ಅಂತ ಕೇಳಿದ್ದಾರೆ. ಸೊ ಸೆಕೆಂಡ್ ಆನ್ಸರ್ ಏನು ಬರ್ತದಪ್ಪ ಅಂದ್ರೆ ಡಿ ವುಡ್ ಅಂತಕ್ಕಂಥದ್ದು ಬರ್ತದೆ, ಡಿ ವುಡ್. ಥರ್ಡ್ರಲ್ಲಿ ಇನ್ಫಿನಿಟಿವ್ ಆಗಬೇಕು. ಸೊ ಇನ್ಫಿನಿಟಿವ್ ಏನಾಗ್ತದೆ ಅಂತಂದ್ರೆ ಟು ರೈಡ್ ಅಂತಕ್ಕಂಥದ್ದು ಆಗ್ತದೆ. ವೆರಿ ಸಿಂಪಲ್, ಟು ಜೊತೆಗೆ ಏನಾಗಿರ್ತದೆ ಅಲ್ಲಿ ಎಸ್ ಮೇನ್ ವರ್ಬ್ ಬಂದಿರ್ತದೆ ಆಪ್ಷನ್ ಒಳಗಡೆ. ನೆಕ್ಸ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಕೇಳಿದ್ದಾರೆ. ಫೋರ್ತದಲ್ಲಿ ಯು ಶುಡ್ ನಾಟ್ ಬಿ ಲೇಟ್ ನೆಕ್ಸ್ಟ್ ಟೈಮ್ ಅಂತ ಕೇಳಿದ್ದಾರೆ, ಅದು ಅಡ್ವೈಸ್ ಆಗ್ತದೆ, ಡಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರಬೇಕು. ಇನ್ನು ಸಿಕ್ಸ್ತ್ದಲ್ಲಿ ಎಸ್ ಬಿ ಟೇಕ್ ಅಂತ ಇದೆ. ಮೆಹೇಕ್ ಪಾರ್ಟ್ ಇನ್ ಸಿಂಗಿಂಗ್ ಕಾಂಪಿಟೇಷನ್ ಟಿ ಅಂತ ಇದೆ, ಏನಾಗ್ತದೆ ಈಸ್ ಟೇಕಿಂಗ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ನರೇನ್ ವೆಂಟ್ ಡ್ಯಾಶ್ ದ ಪೋಸ್ಟ್ ಆಫೀಸ್ ಬೈ ಸಮ್ ಸ್ಟ್ಯಾಂಪ್ಸ್ ಅಂತಿದೆ. ಅಪ್ರೋಪ್ರಿಯೇಟ್ ಪ್ರಪೋಸಿಷನ್ ಕೇಳಿದ್ದಾರೆ, ಅಲ್ಲಿ ಏನಾಗ್ತದೆ ಟು ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಅ ಸುಟೇಬಲ್ ಲಿಂಕರ್ ಕೇಳಿದ್ದಾರೆ. ಯು ಮಸ್ಟ್ ಫಿನಿಶ್ ಯುವರ್ ವರ್ಕ್ ಇಮಿಡಿಯೇಟ್ಲಿ ಡ್ಯಾಶ್ ಫೇಸ್ ಪನಿಷ್ಮೆಂಟ್ ಅದ. ಸೊ ಸೆವೆಂತದ್ದು ಏನಾಗ್ತದಪ್ಪ ಅಂತಂದ್ರೆ ಆರ್ ಅಂತಕ್ಕಂಥದ್ದು ಆಗ್ತದೆ. ಮುಂದಿನ ಕ್ವಶನು ಎಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ಅಪ್ರೋಪ್ರಿಯೇಟಿವ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಸೊ ಏಟ್ತದಲ್ಲಿ ಫಸ್ಟಿಗೆ ಏನು ಬರಬೇಕಂತಂದ್ರೆ ನೈಟ್ ಬರಬೇಕು, ಆಮೇಲೆ ನೈಟ್ ಬರಬೇಕು. ನೆಕ್ಸ್ಟ್ ಕೊಲೆಕೇಟಿವ್ ಕೇಳಿದ್ದಾರೆ, ಬಿಟ್ರ್ ಕೇಳಿದ್ದಾರೆ. ಸೊ ಬಿಟ್ರ್ ಕೊಲೆಕೇಟಿವ್ ಏನಾಗ್ತದಪ್ಪ ಅಂತಂದ್ರೆ ಬಿಟ್ರ್ ಎಕ್ಸ್ಪೀರಿಯನ್ಸ್ ಅಂತಕ್ಕಂಥದ್ದು ಆಗ್ತದೆ. ಗಿವ್ ಒನ್ ವರ್ಡ್ ಇದೆ. ಸಮ್ ಒನ್ ಹೂ ಜಾಬ್ ಈಸ್ ಟು ಲುಕ್ ಆಫ್ಟರ್ ಅ ಸ್ಕೂಲ್ ಆರ್ ಅ ಲಾರ್ಜ್ ಬಿಲ್ಡಿಂಗ್ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಏನಾಗ್ತೈತೆ ಅಂತಂದ್ರೆ ಎಸ್ ಜನಿಟರ್ ಅಂತಕ್ಕಂಥದ್ದು ಆಗ್ತದೆ. ಮುಂದಿಂದು ಟೂ ಸಿಲೆಬಲ್ ವರ್ಡ್ ಯಾವುದಂತ ಕೇಳಿದಾರೋ ಫನ್ನಿ, ಮಿಸ್ರಿ, ಸರ್ಪ್ರೈಸಿಂಗ್, ಶಾಕ್ಡ್ ಅಂತಿದೆ. ಸೊ ನೋಡಿದ್ರೇ ಗೊತ್ತಾಗ್ತದೆ ಫನ್ನಿ ಅಂತಕ್ಕಂಥದ್ದು ಟೂ ಸಿಲೆಬಲ್ ವರ್ಡ್ ಆಗ್ತದೆ. ಕರೆಕ್ಟ್ ಫಾರ್ಮ್ ಹಾಕಬೇಕಾಗಿತ್ತು. ದ ಕಂಪ್ಯೂಟರ್ ಇಸ್ ದ ಡ್ಯಾಶ್ ಇವೆಂಟ್ ಇನ್ ಥಾಮಸ್ ಬ್ಯಾಬೇಜ್ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದರೆ ಇನ್ವೆನ್ಷನ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ರೇಖಾ ವಿಸಿಟೆಡ್ ಸಿಮ್ಲಾ ಇನ್ 2012 ಅಂತ ಕೇಳಿದ್ದಾರೆ. ಅಂಡರ್ಲೈನ್ ವರ್ಡ್ ಬರುವಾಗೆ ಪ್ರೇಮ್ ಕ್ವಶನ್ಸ್ಗಳನ್ನು ಮಾಡಬೇಕಿತ್ತು. ಅದು ಇನ್ ವಿಚ್ ಇಯರ್ ಡಿಡ್ ರೇಖಾ ವಿಸಿಟ್ ಶಿಮ್ಲಾ ಅಂತ ಆಗಬೇಕು. ಎಸ್ ಇದನ್ನು ಸೂಪರ್ಲೇಟಿವ್ ಡಿಗ್ರಿಗೆ ಚೇಂಜ್ ಮಾಡಿಕೊಡ್ರಿ. ನೋ ಅದರ್ ಪ್ಲೇಸ್ ಈಸ್ ಆ್ಯಸ್ ಕೋಲ್ಡ್ ಆ್ಯಸ್ ಶಿಮ್ಲಾ ಅಂತದ. ಅದು ಆಗ್ದಾಗ ಏನಾಗ್ತದಪ್ಪ ಅಂದ್ರೆ ಎಸ್ ಶಿಮ್ಲಾ ಈಸ್ ದ ಕ್ಲೌಡೆಸ್ಟ್ ಪ್ಲೇಸ್ ಅಂತ, ಕೋಲ್ಡೆಸ್ಟ್ ಪ್ಲೇಸ್ ಅಂತ ಆಗಬೇಕು. ಸಿ ವಾಸ್ ವಾಷಿಂಗ್ ದ ಕ್ಲಾತ್ಸ್ ಅಂತ ಇದೆಯಲ್ಲ, ಅಂಡರ್ಲೈನ್ ಸೆಂಟೆನ್ಸ್ ಪ್ಯಾಸಿವೈಸ್ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ದ ಕ್ಲಾತ್ಸ್ ವೇರ್ ಬೀಯಿಂಗ್ ವಾಶ್ಡ್ ಬೈ ಹರ್ ಅಂತಕ್ಕಂಥದ್ದು ಆಗ್ತದೆ. ನೆಕ್ಸ್ಟ್ ಆನ್ಸರ್ ಅಂತಕ್ಕಂಥದ್ದು ವರ್ಬ್ದಲ್ಲಿ ಯೂಸ್ ಮಾಡಿ ಅಂತ ಕೇಳಿದ್ದಾರೆ. ವೆರಿ ಸಿಂಪಲ್ ಅದ. ದ ಸ್ಟೂಡೆಂಟ್ಸ್ ಆನ್ಸರ್ ಆಲ್ ದ ಕ್ವಶನ್ಸ್ ಆಫ್ ದ ಟೀಚರ್ ಅಂತ ನೀವೇನು ಮಾಡಬೇಕಾಗಿತ್ತು, ಬರಿಬಹುದಾಗಿತ್ತು. ಇನ್ನು ಎಡಿಟಿಂಗ್ದಲ್ಲಿ ಕೇಳಿದ್ದಾರೆ. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದಾರೆ ಮತ್ತು ವರ್ಬ್ ಟೆನ್ಸ್ಗಳನ್ನು ಕರೆಕ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದನ್ನು ಪ್ಯಾಸೇಜ್ ನೋಡಿದ್ರೆ ಸೊ ಏನಾಗ್ತದಪ್ಪ ಅಂದರೆ ಈ ಥರನಾಗಿರ್ತಕ್ಕಂಥ ಎಡಿಟಿಂಗ್ ಅದು ಸರಿಯಾದ ಉತ್ತರ ಇತ್ತು. ಕ್ವಶನ್ಸ್ ನೋಡಿ. ವಾಟ್ ಡಿಡ್ ಬಾಲೇಶ್ವರ ಟು ಇಮಿಡಿಯೇಟ್ಲಿ ಆನ್ ಸೀಯಿಂಗ್ ದ ಗರ್ಲ್ಸ್ ಆನ್ ದ ಟ್ರ್ಯಾಕ್ಸ್ ಅಂತ ಇದೆ. ಸೊ 18th ಕ್ವಶನ್ಸ್ಗಳನ್ನು ಸೊ ಇದಿತ್ತು ಆನ್ಸರ್ಸ್. ಆಲ್ರೆಡಿ ನೀವು ಕ್ವಶನ್ಸ್ಗಳನ್ನು ನಿಮಗೆ ಗೊತ್ತಿದ್ರೆ ಉತ್ತರ ಗೊತ್ತಿದ್ರೆ ಇಲ್ಲ, ಬಟ್ ಇದನ್ನು ಪಾಸ್ ಮಾಡಿ ಬರ್ಕೊಡ್ರಿ. ನೆಕ್ಸ್ಟ್ ಕ್ವಶನ್ ಇತ್ತು ಹೌ ಡಿಡ್ ಅಂಬೇಡ್ಕರ್ ಜಸ್ಟಿಫೈ ಹಿಸ್ ರೋಲ್ ಆಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಇದು 19th ಇರ್ತಕ್ಕಂಥ ಆನ್ಸರ್. 20ರಲ್ಲಿ ನೋಡೋಣ ಕ್ವಶನ್ಸ್ ಏನಿದೆ ಅಂತ. ವೈ ಆರ್ ಕ್ಯಾಲೆಂಡರ್ಸ್ ಆ್ಯಂಡ್ ಕ್ಲಾಕ್ಸ್ ಯೂಸ್ಲೆಸ್ ಇನ್ ಸ್ಪೇಸ್ ಅಂತ ಕೇಳಿದ್ದಾರೆ. ಎಸ್ ಸೊ 20ದಲ್ಲಿರ್ತಕ್ಕಂಥ ಉತ್ತರ. 21 ವಾಟ್ ಎಫೆಕ್ಟ್ ಡಿಡ್ ದ ಬುಕ್ಸ್ ಹಿ ರೀಡ್ ಹ್ಯಾವ್ ಆನ್ ಸತೀಶ್ ಅಂತ ಕೇಳಿದ್ದಾರೆ. ಸೊ ಇದಿತ್ತು 21ದಲ್ಲಿರ್ತಕ್ಕಂಥ ಉತ್ತರ. 22ರಲ್ಲಿ ಕೇಳಿದ್ರು ವಾಟ್ ವಾಸ್ ರನ್ನಿಂಗ್ ಥ್ರೋ ಸ್ಮಿತಾಸ್ ಮೈಂಡ್ ಆ್ಯಸ್ ಸಿ ವಾಸ್ ಲಿಸ್ನಿಂಗ್ ಆನ್ ದ ಕನ್ಸರ್ಟ್ ಅಂತ ಕೇಳಿದ್ದಾರೆ. ಸೊ 22ದಲ್ಲಿರ್ತಕ್ಕಂಥ ಇದು ಆನ್ಸರ್ ಇತ್ತು ಇಲ್ಲಿ ತನಕ. ಎಸ್ 23ದಲ್ಲಿ ವಾಟ್ ವಾಸ್ ದ ಮೆಸ್ಟೇರಿಯಸ್ ಪಾರ್ಸಲ್ ಹೂ ಟುಕ್ ಇಟ್ ಅವೇ ಫ್ರಮ್ ದೆಮ್ ಅಂತ ಕೇಳಿದ್ದಾರೆ. ಸೊ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 23ರ ಉತ್ತರ ಇತ್ತು. ಅದರಲ್ಲಿ 6 ಕ್ವಶನ್ ಇತ್ತು. ಹೌ ಡಿಡ್ ಡಿಕ್ಕಿ ಡೋಲ್ಮಾ ಕ್ರಿಯೇಟ್ ಹಿಸ್ಟ್ರಿ ಆ್ಯಂಡ್ ವೆನ್ ಅಂತ ಕೇಳಿದ್ದಾರೆ. ಸೊ ಇದಿದೆ ಅದರ ಒಂದು ಆನ್ಸರ್, ಡಿಕ್ಕಿ ಡೋಲ್ಮಾ ಬಗ್ಗೆ ಇರ್ತಕ್ಕಂಥ ಕ್ವಶನ್ಸ್ದು. ನೆಕ್ಸ್ಟ್ ವಾಟ್ ವೇರ್ ಡಿಫಿಕಲ್ಟೀಸ್ ದ್ಯಾಟ್ ಹನಿಪಾ ಹ್ಯಾಡ್ ಇಂಡುವರ್ ಇನ್ ಹಿ ಚೈಲ್ಡ್ಹುಡ್ ಅಂತ ಕೇಳಿದ್ದಾರೆ. ಸೊ 24ದಲ್ಲಿರ್ತಕ್ಕಂಥ ಇದು ಉತ್ತರ ಇತ್ತು. ಇನ್ನು ನೆಕ್ಸ್ಟ್ ಇತ್ತು ಹೌ ಡಿಡ್ ದ ಸೆಕೆಂಡ್ ಮಾನ್ಸ್ಟರ್ ಮೇಕ್ ವಾಂಗೀಜಾ ಸಫರ್ ಅಂತ ಕೇಳಿದ್ದಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅದ, ಇದು ಇತ್ತು. ಸೊ 24ದಲ್ಲಿ ಆನ್ಸರ್. ಎಕ್ಸ್ಟ್ರಾಕ್ಟ್ಸ್ಗಳನ್ನು ನೋಡ್ಕೊಡ್ರಿ. ಹಿ ಟಾಲ್ಡ್ ದ ಸೇಮ್ ಲ್ಯಾಂಡ್ ದೇ ಹ್ಯಾಡ್ ಟಿಲ್ಡ್ ಅಂತ ಕೇಳಿದ್ದಾರೆ. ಅ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ದ ಫೀಲ್ ಬೆಟರ್ ಅಂತ ಇದೆ. ದ ಡಿಪೆಂಡಿಂಗ್ ಆನ್ ದೇರ್ ಡಿಸ್ಕಂಟೆಂಟ್ ಈಸ್ ಒಮಿನಿಯಸ್ ಅಂತ ಕೇಳಿದ್ದಾರೆ. ಆ್ಯಸ್ ದಸ್ ವಿ ಸ್ಯಾಟ್ ಇನ್ ಡಾರ್ಕ್ನೆಸ್ ಅಂತ ಕೇಳಿದ್ದಾರೆ.
ಈ ಡಾಟಾಗೆ ಪ್ರೊಫೈಲ್ಗಳನ್ನು ಎಡಿಟ್ ಮಾಡಬೇಕು, ಬರಿಬೇಕು. ಇದು ಆ್ಯನ್ ಎಂಟ್ ಫೆಲ್ ಇಂಟು ರಿವರ್ ಅಂತ ಇದೆ, ಇದನ್ನು ಸ್ಟೋರಿ ಬಿಲ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಒಂದೊಂದಾಗಿ ನಾನು ನಿಮಗೆ ಏನು ಮಾಡ್ತೀನಿ, ಕ್ವಶನ್ಸ್ಗಳನ್ನು ತೋರಿಸ್ತಾನೆ ಹೋಗ್ತೀನಿ. ಸೊ 25ದಲ್ಲಿ ಕ್ವಶನ್ಸ್ ಕೇಳಿದರು. 3 ಮಾರ್ಕ್ ಕ್ವಶನ್ಸ್ ಇತ್ತು. ವಾಟ್ ವಾಸ್ ದ ರಿಪೋರ್ಟ್ ದ ನ್ಯೂಸ್ ಪೇಪರ್ ಕ್ಯಾರಿಡ್ ಚೇಂಜ್ ಸ್ವಾಮೀಸ್ ಲೈಫ್ ಅಂತ ಕೇಳಿದ್ದಾರೆ. ಇದು 25th ಆನ್ಸರ್ ಇದೆ. ಸೊ ನೋಡ್ಕೊಡ್ರಿ, ವೆರಿ ಇಂಪಾರ್ಟೆಂಟ್. 26 ವಾಟ್ ವಾಸ್ ದ ಪೋಯೆಟ್ ಮೆನ್ಷನ್ಡ್ ಅಬೌಟ್ ದ ಲೈಫ್ ಇನ್ ಸ್ಪೇಸ್ ಅಂತ ಕೇಳಿದ್ದಾರೆ. ಇದು ಕೂಡ 26th ಆನ್ಸರ್ ಅದ. ವೆರಿ ಇಂಪಾರ್ಟೆಂಟ್ ಅದಾವ. ಓಕೆ, 3 ಮಾರ್ಕ್. ಇನ್ನು ನೆಕ್ಸ್ಟ್ ನಿಮಗೆ ಎಕ್ಸ್ಟ್ರಾಕ್ಟ್ಸ್ಗಳನ್ನು ತೋರಿಸ್ಬೇಕಾಗಿತ್ತು. ಇವು 4 ಎಕ್ಸ್ಟ್ರಾಕ್ಟ್ಸ್ಗಳ ಉತ್ತರಗಳು ಇಲ್ಲಿ ಇತ್ತು. 27, 28, 29, 30. ನೆಕ್ಸ್ಟ್ ಪ್ರೊಫೈಲ್ ರೈಟಿಂಗ್ ಇತ್ತು. ಈ ಪ್ರೊಫೈಲ್ ರೈಟಿಂಗ್ ಆನ್ಸರ್ ಇದಿದೆ 31ರಲ್ಲಿರ್ತಕ್ಕಂಥದ್ದು. PV ಸಿಂಧು ಬಗ್ಗೆ ಒಂದು ಪ್ರೊಫೈಲ್ ರೈಟಿಂಗ್ ಇತ್ತು. ನೆಕ್ಸ್ಟ್ ಆ್ಯಂಟ್ ಬಗ್ಗೆ ಒಂದು ಸ್ಟೋರಿ ಇತ್ತು. ಆ ಆ್ಯಂಟ್ ಬಗ್ಗೆ ಸ್ಟೋರಿ ಇದಾಗಿತ್ತು, ದ ಆ್ಯಂಟ್ ಆ್ಯಂಡ್ ದ ಡವ್ ಅಂತಕ್ಕಂಥ ಸ್ಟೋರಿ. ನೆಕ್ಸ್ಟ್ ಈ ಪಿಕ್ಚರ್ ನೋಡ್ಕೊಡ್ರಿ. ಇದು ಮೇ ಬಿ ಪಾರ್ಕ್ದಲ್ಲಿರ್ತಕ್ಕಂಥ ಪಿಕ್ಚರ್ ಅದ. ಸೊ ಇದ್ರದ್ದು ಏನು ಮಾಡಬೇಕಾಗಿತ್ತು, ಈ ಥರ ಡಿಸ್ಕ್ರೈಬನ್ನು ಮಾಡಬೇಕಾಗಿತ್ತು ಝೂ ಬಗ್ಗೆ. ಓಕೆ, ನೆಕ್ಸ್ಟ್ ಪೋಯಮ್ಗಳಿದಾವ. ದ ಥ್ರಾನ್ ಹಿಡಿದು ಫಿಯರ್ ದ ಕಿಂಗ್ಸ್ವರೆಗೆ, ದಿಸ್ ಫಿಯರ್ಫುಲ್ ಹಿಡಿದ ಮಸ್ಟ್ವರೆಗಿದೆ. ಸೊ ಇದು ಇತ್ತು 2 ಪೋಯಮ್ಗಳ ಒಂದು ಸ್ಟಾನ್ಜಾಗಳು. ನೆಕ್ಸ್ಟ್ 100 ಪ್ಯಾಸೇಜ್ ಇದೆ. ಈ ಪ್ಯಾಸೇಜನ್ನು ಓದ್ಕೊಂಡು ಕೆಳಗಡೆ ಇರ್ತಕ್ಕಂಥ 4 ಕ್ವಶನ್ಸ್ಗೆ ಆನ್ಸರ್ಸ್ಗಳನ್ನು ಮಾಡಬೇಕು. ಆ ಪ್ಯಾಸೇಜ್ ಓದಿದ ನಂತರ ಈ ಕೆಳಗಡೆ ಇರ್ತಕ್ಕಂಥ 4 ಕ್ವಶನ್ಗಳ ಆನ್ಸರ್ಸ್ ಇವೇ ಇದ್ದಾವೆ. ನಿಮಗೆ ಮೋಸ್ಟ್ ಇಂಪಾರ್ಟೆಂಟನ್ನು ಯಾವುದು ಸ್ಟ್ರೆಸ್ ಮಾಡಬೇಕು ಅನ್ನೋದನ್ನು ನಾನು ಏನು ಮಾಡ್ತೀನಿ ಹೇಳ್ತಾ ಹೋಗ್ತೀನಿ. ಅದನ್ನು ಚೆನ್ನಾಗಿ ತಾವು ಓದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ. ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ಸಲ್ಲಿ ಗ್ರ್ಯಾಂಡ್ ಮಾ ಬಗ್ಗೆ ಇದೆ. ಓಕೆ, ಜಹಾಜ್ ಪೋಯಮ್ 2 ಬಗ್ಗೆ ಇದೆ. ವಾಟ್ ವಾಸ್ ದ ಪೋಯಟ್ ಟೆಲ್ ಅಸ್ ಅಬೌಟ್ ಹಿ ಸ್ಪೇಸ್ ಟ್ರಾವೆಲ್ ಅಂತ ಇದೆ. ಸೊ ಅಲ್ಲಿರ್ತಕ್ಕಂಥದ್ದು ಕ್ವಶನ್ಸ್ ಇದು ಇತ್ತು. ಗ್ರ್ಯಾಂಡ್ ಮಾ ಬಗ್ಗೆ ಆನ್ಸರ್ಸ್ ಇದೆ. ಓಕೆ, ನೆಕ್ಸ್ಟ್ ಜಹಾಜ್ ಪೋಯಮ್ 2 ಬಗ್ಗೆ ಇದೆ. ಸಮರಿ ಆಲ್ರೆಡಿ ನಾನು ಕೊಟ್ಟಿದ್ದೀನಿ. ನೆಕ್ಸ್ಟ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋ ಮಾರ್ನಿಂಗ್ ಬಗ್ಗೆ ಇದೆ. ಸೊ ನೋಡ್ಕೊಡ್ರಿ, ಇಲ್ಲಾಂದರೆ ಅದನ್ನು ಸ್ಕ್ರೀನ್ಶಾಟ್ಗಳನ್ನು ತಗೊಳ್ಳಿಕ್ಕೆ ಪ್ರಯತ್ನವನ್ನು ಪಡಿ. ನ್ಯಾಚುರಲ್ ಕ್ಲೈಮೇಟ್ಸ್, ದ ಇಂಟರ್ನೆಟ್ ಆ್ಯಂಡ್ ಈಸ್ ಹಿಸ್ಟ್ರಿ, ಯುನಿಟಿ ಈಸ್ ಡೈವರ್ಸಿಟಿ ಅಂತ ಕೇಳಿದ್ದಾರೆ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನ್ಯಾಚುರಲ್ ಕ್ಲೈಮೇಟ್ಸ್ ಇದೆ. ನೆಕ್ಸ್ಟ್ ದ ಇಂಟರ್ನೆಟ್ ಆ್ಯಂಡ್ ಇಟ್ಸ್ ಹಿಸ್ಟ್ರಿ ಇದೆ. ಓಕೆ, ನೆಕ್ಸ್ಟ್ ಯುನಿಟಿ ಈಸ್ ದ ಡೈವರ್ಸಿಟಿ ಅಂತಕ್ಕಂಥದ್ದು ಇದೆ. ಇಲ್ಲಿ ಲೆಟರ್ಗಳನ್ನು ನೋಡಿ, ಇದೇನಿದೆ ಅಂತಂದರೆ ಸೊ ಫಸ್ಟಲ್ಲಿ ಇರ್ತಕ್ಕಂಥದ್ದು ಪರ್ಸ್ನಲ್ ಲೆಟರ್ ಅದ. ಅದು ಯಾರಿಗೆ ಬರೀಬೇಕಂದ್ರೆ ಫ್ರೆಂಡಿಗೆ ಬರಲಿಕ್ಕೆ ಹೇಳಿದ್ದಾರೆ. ಮೆಹಕ್ ಮತ್ತು ಮಯಾಂಕ, ಗೌರ್ಮೆಂಟ್ ಹೈಸ್ಕೂಲ್ ಬೆಂಗಳೂರು ಅಂತ ತಿಳ್ಕೊಂಡು ಸ್ಪೆಂಡ್ ದ ದಸರಾ ಹಾಲಿಡೇಸ್ ವಿತ್ ಯು ಅಂತ ತಾವೇನು ಮಾಡಬೇಕಾಗಿತ್ತು, ಬರಲಿಕ್ಕೆ ಹೇಳಿದ್ರೆ ಡೇಟ್ ಬರಿಬೇಕು, ಫ್ರಾಮ್ ಬರಿಬೇಕು, ಸಲ್ಯೂಟೇಷನ್ ಹಾಕಬೇಕು, ಆಮೇಲೆ ಲೆಟರ್ ಸ್ಟಾರ್ಟಿಂಗ್ ಮಾಡಬೇಕು. ಲೆಟರ್ ಸ್ಟಾರ್ಟ್ ಮಾಡಿದ್ದಂದ್ರೆ ಲಾಸ್ಟ್ಗೆ ಇಲ್ಲಿ ಕ್ಲೋಸ್ ಮಾಡಿ ಅದನ್ನು ಸೆಂಡ್ ಅಡ್ರೆಸ್ಗಳನ್ನು ತಾವು ಹಾಕಿ ಬರೆದ್ರೆ ಕ್ಲಿಯರ್ ಆಗ್ತದೆ. ಇನ್ನೊಂದು ಆಫೀಸಿಯಲ್ ಲೆಟರ್ ಕೇಳಿದ್ದಾರೆ. ಆ ನ್ಯೂಸ್ ಪೇಪರ್ಗೆ ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಓಕೆ, ಅದನ್ನು ಈ ಥರ ತಾವು ಏನು ಮಾಡಬಹುದಾಗಿತ್ತು, ಅದನ್ನು ಬರಿಬೇಕಾಗಿತ್ತು. ಫಸ್ಟ್ ಫ್ರಾಮ್ ಅಡ್ರೆಸ್, ದೆನ್ ಟು ಹಾಕಬೇಕು, ದೆನ್ ಸಬ್ಜೆಕ್ಟ್, ಲೆಟರ್ ಆಫ್ ದ ಬಾಡಿ. ಓಕೆ, ದೆನ್ ಇದನ್ನು ಏನು ಮಾಡಬೇಕಾಗಿತ್ತು, ಕನ್ಕ್ಲೂಷನನ್ನು ಮಾಡಬೇಕಿತ್ತು. ಇಷ್ಟಿತ್ತು ವಿದ್ಯಾರ್ಥಿಗಳಿಗೆ ಒಂದು ಮಾಡೆಲ್ ಕ್ವಶನ್ ಪೇಪರ್. ಈ ಕ್ವಶನ್ ಪೇಪರ್ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡು